ಬಿಎಸ್ವೈ ಆಶೀರ್ವಾದ ಪಡೆದು ದೇವೇಗೌಡರ ಮನೆಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದ ಪಡೆದುಕೊಂಡ್ರು. ಈಗ ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಅವರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ ನಿವಾಸದ ಕಡೆಗೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಡಿಯೂರಪ್ಪ ದೇವೇಗೌಡರು ರಾಜ್ಯದ ಆಸ್ತಿ, ಹಂಗಾಗಿ ಹಿರಿಯರಿದ್ದಾರೆ, ರಾಜಕೀಯ ಅನುಭವ ಅಪಾರ, ಅವರ ಆಶೀರ್ವಾದ ಬಹಳ ಮುಖ್ಯ ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಇಬ್ಬರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಕ್ಕೆ ಅವರದ್ದೇ ಆದ ಕೊಡುಗೆ ಇದೆ. ಬಿಎಸ್ವೈ ಆಶೀರ್ವಾದ ಪಡೆದುಕೊಂಡು ನೇರವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದ ಕಡೆಗೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ದೇವೇಗೌಡರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆದುಕೊಳ್ಳಲಿದ್ದಾರೆ, ಹಾಗಾಗಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಯಡಿಯೂರಪ್ಪ ಮತ್ತು ದೇವೇಗೌಡರು ರಾಜ್ಯದ ಅತಿ ದೊಡ್ಡ ಆಸ್ತಿ, ರಾಜ್ಯಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರ, ಹಾಗಾಗಿ ಅವರ ಆಶೀರ್ವಾದ ಬಹಳ ಮುಖ್ಯ. ರಾಜ್ಯಕ್ಕಾಗಿ ಇಬ್ಬರೂ ನಾಯಕರು ದುಡಿದಿದ್ದಾರೆ ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಇಬ್ಬರ ಆಶೀರ್ವಾದ ಪಡೆದುಕೊಳ್ತಿದ್ದಾರೆ. And they have contributed for the state. So all of us have to work together. Are you hopeful that sir, while it is an official day, you could make it officially? Sir, what has the how many both along with you, sir? Plus 13. They have guided the state. They have worked for the state. And they have contributed for the state. So all of us have to work together. Are you hopeful that sir, while it is an official day, you could make it officially? Sir, what has the how many both along with you, sir? Plus 13. They have guided the state. They have worked for the state. And they have contributed for the state. So all of us have to work together. Are you hopeful that sir, while it is an official day, you could make it officially? Sir, what has the how many both along with you, sir? Plus 13. They have guided the state. They have worked for the state. And they have contributed for the state. So all of us have to work together. Are you hopeful that sir, while it is an official day, you could make it officially? Sir, what has the how many both along with you? ಇದು ಡಿಸಿಎಂ ಡಿಕೆ ಶಿವಕುಮಾರ್, ಸಾರಿ, ಇದು ಮತ್ತೆ ಪ್ರಾಕ್ಟೀಸ್ ಆಗಬೇಕು ಅಂತ ಅನ್ಸುತ್ತೆ. ಇನ್ನು ಮುಂದೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಕರಿಬೇಕು ನಾವು. ಡಿಕೆ ಶಿವಕುಮಾರ್ ಅವರು ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದ ಪಡೆದುಕೊಂಡ ಬಳಿಕ ಕೊಟ್ಟಿರುವಂತಹ ರಿಯಾಕ್ಷನ್, ಇದಾದ ಬಳಿಕ ದೇವೇಗೌಡರ ನಿವಾಸಕ್ಕೆ ಹೋಗೋದ್ರ ಬಗ್ಗೆ ಹೇಳ್ತಾ ಇದ್ರು. ದೇವೇಗೌಡರನ್ನ ಕೂಡ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆದುಕೊಂಡು ಬರ್ತಾರೆ. ಕಾರಣ ಅವರೇ ಹೇಳ್ತಾ ಇದ್ದಿದ್ರ ಪ್ರಕಾರ ಇಬ್ಬರೂ ನಾಯಕರು ನಮ್ಮ ರಾಜ್ಯದ ಆಸ್ತಿ, ಹಿರಿಯ ರಾಜಕಾರಣಿಗಳು, ಅನುಭವ ಇದೆ, ಇಷ್ಟು ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ ಅವ್ರು ಕೊಟ್ಟಿರುವಂತಹ ಕೊಡುಗೆ ಅಪಾರ, ಹಾಗಾಗಿ ಅವರಿಬ್ಬರ ಆಶೀರ್ವಾದ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಬಿಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಶಾಲ್ ಹಾಕಿ, ಹೂವಿನ ಹಾರ ಹಾಕಿ, ಹೂಗುಚ್ಚ ಕೊಡೋದ್ರ ಮೂಲಕ ಅವರಿಗೆ ಶುಭಾಶಯ ಕೋರಿದ್ದಾರೆ. ನೋಡಿ, ಯಾವುದೇ ಅಧಿಕಾರ ಅಂತ ಬಂದಾಗ್ಲೂ ಕೂಡ ಅನುಭವ ಇಂಪಾರ್ಟೆಂಟ್ ಆಗುತ್ತೆ, ರಾಜ್ಯಕ್ಕೆ ಅವ್ರು ಮಾಡಿರುವ ಸಾಧನೆಗಳು ಇಂಪಾರ್ಟೆಂಟ್ ಆಗುತ್ತೆ, ಕೊಟ್ಟಿರುವಂತಹ ಕೊಡುಗೆಗಳು ಇಂಪಾರ್ಟೆಂಟ್ ಆಗುತ್ತೆ. ಅವರದ್ದು ಪಕ್ಷದವರು ಅಲ್ಲದಿದ್ರೂ ಕೂಡ ಅವರ ಅನುಭವ, ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಇದೆಲ್ಲವನ್ನ ನೆನಪು ಮಾಡಿಕೊಂಡು ಆ ಹಿರಿಯ ಮುತ್ಸದ್ದಿಗಳ ಆಶೀರ್ವಾದ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಅವ್ರನ್ನ ಭೇಟಿಯಾಗಿ ವಿಶ್ ತೆಗೆದುಕೊಂಡು ಬರೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಇದು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಎಕ್ಸಾಕ್ಟ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಶಾಸಕರು ಯಾರೆಲ್ಲ ಸಚಿವರಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಲೆಟರ್ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ಹೇಳ್ತಾ ಇತ್ತು 10 ಜನ ಅಲ್ಲ, ಬದಲಾಗಿ 13 ಜನ ಸಚಿವರಿರ್ತಾರೆ ವೇದಿಕೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಅಂತ. ಅದರಂತೆ ಲಿಸ್ಟ್ ಔಟ್ ಆಗಿರೋದನ್ನ ಗಮನಿಸ್ತಾ ಇದ್ರಿ. ಕೆಲವೇ ಕ್ಷಣಗಳಲ್ಲಿ ಆ ಕುರಿತ ಪಕ್ಕಾ ಮಾಹಿತಿ, ಪಕ್ಕಾ ಹೆಸರುಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಇಲ್ಲಿ ತನಕ ಕೂಡ ಚರ್ಚೆ ಆಗ್ತಾ ಇದ್ದಂತ ಹೆಸರುಗಳು ಯಾಕೆ ಚರ್ಚೆ ಆಗ್ತಾ ಇತ್ತು ಅಂದ್ರೆ, ಯಾರೊಬ್ಬರಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಕನ್ಫರ್ಮೇಶನ್ ಕಾಲ್ ಹೋಗಿರ್ಲಿಲ್ಲ ವರಿಷ್ಠರಿಂದ, ಪಕ್ಷದಿಂದ ಅನ್ನೋ ಕಾರಣಕ್ಕೆ ವೇಟ್ ಮಾಡ್ತಾ ಇದ್ರು ಕೆಲವರು. ಏನ್ ಬೇಕಾದ್ರೂ ಆಗಬಹುದು ಕೊನೆ ಕ್ಷಣದ ತನಕ ಅಂತ. ಬಟ್ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಸ್ತು ಅಂದಿರುವಂತಹ ಲಿಸ್ಟ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಮೋಸ್ಟ್ಲಿ 12 ಅಥವಾ 13 ಜನ ಅಂತ ಹೇಳ್ತಾ ಇದ್ರಲ್ಲ, ಎಕ್ಸಾಕ್ಟ್ಲಿ 13 ಜನ ಶಾಸಕರು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ
ಸಿದ್ಧರಾಗ್ತಿದ್ದಾರೆ. ಐ ಥಿಂಕ್ ಕೆಲವೇ ಕ್ಷಣಗಳಲ್ಲಿ ಎಲ್ಲರ ರಿಯಾಕ್ಷನ್ ಕೂಡ ಸಿಕ್ಕಬಿಡುತ್ತೆ. ಎಲ್ಲ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು, ಯಾವಾಗ ನಮ್ಗೊಂದು ಕನ್ಫರ್ಮೇಶನ್ ಕಾಲ್ ಬರುತ್ತೆ, ನಾವು ಇದ್ದೀವಾ ಲಿಸ್ಟಲ್ಲಿ, ಮೊದಲ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ, ಈ ಎಲ್ಲ ಕುತೂಹಲ ಇತ್ತು. ಅದಕ್ಕೆ ತೆರೆ ಬೀಳುವಂತಹ ಕ್ಷಣ ಹೈಕಮಾಂಡ್ ನಿಂದ ಅಸ್ತು ಅಂದಿರುವಂತಹ ಒಂದು ಲಿಸ್ಟ್ ಔಟ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ. ಅಧಿಕೃತವಾಗಿ ಆ ಕುರಿತ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಲಿಸ್ಟ್ ಮೊದಲ ಹಂತದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರ ಹೆಸರು ಮುಂಚೂಣಿಯಲ್ಲಿರೋದನ್ನ ಗಮನಿಸ್ತಾ ಇದ್ದೀರಿ. ತದನಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆಲ್ಮೋಸ್ಟ್ ಉಪಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರ ಹೆಸರು ಸೆಕೆಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಥರ್ಡ್ ಅಲ್ಲಿ ಹಿರಿಯ ಮಾಜಿ ಸಚಿವರು KH ಮುನಿಯಪ್ಪ ಅವರು ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಅವರ ಡಿಮ್ಯಾಂಡ್ ಇದ್ದಿದ್ದು ನನಗಾದ್ರೂ ಕೊಡಿ, ವಯಸ್ಸಿನ ಕಾರಣ ಅನುಭವ ಇದ್ದವರು ಬೇಡ ಅಂದ್ರೆ ಅಟ್ಲೀಸ್ಟ್ ನನ್ನ ಮಗಳನ್ನ ಆದ್ರೂ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಎನಿವೇ ಹಿರಿಯರು ಬೇಕು, ಅನುಭವ ಬೇಕು ಅಂತ ಅಗೇನ್ KH ಮುನಿಯಪ್ಪ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ ಬಳಿಕ ಆಗ್ಲೇ ಹೇಳ್ತಾ ಇದ್ನಲ್ಲ, ಕ್ರಿಶ್ಚಿಯನ್ ಸಮುದಾಯದಿಂದ KJ ಜಾರ್ಜ್ ಇದ್ದೇ ಇರ್ತಾರೆ. ಹಂಗೋ ಹಿಂಗೋ ಮಾಡಿ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ KJ ಜಾರ್ಜ್ ಅವರು ಪ್ರತಿ ಸಲ ಯಶಸ್ವಿ ಆಗ್ತಾರೆ. ಈ ಬಾರಿ ಕೂಡ DK ಶಿವಕುಮಾರ್ ಅವರ ಸಂಪುಟದಲ್ಲಿ KJ ಜಾರ್ಜ್ ಅವಕಾಶವನ್ನ ಪಡೆದುಕೊಳ್ತಿದ್ದಾರೆ. ಅವರ ಹೆಸರು ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ ಬಳಿಕ ಲಿಂಗಾಯತ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕ MB ಪಾಟೀಲ್ DCM ಹುದ್ದೆಯ ಆಕಾಂಕ್ಷಿಯಾಗಿದ್ರು. ಎನಿವೆ ಅದು ತಪ್ಪಿದ್ರು ಕೂಡ ಅವರ ಸಚಿವ ಸ್ಥಾನ ಕನ್ಫರ್ಮ್ ಆಗ್ತಾ ಇದೆ. DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ MB ಪಾಟೀಲ್ ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದಾದ ಬಳಿಕ ನೆಕ್ಸ್ಟ್ ಹೆಸರು ಸತೀಶ್ ಜಾರಕಿಹೊಳಿ, ವೆರಿ ಪವರ್ಫುಲ್ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಅಗೇನ್ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಒಂದು KPCC ಹುದ್ದೆಗೆ ಆಸೆ ಪಟ್ಟಿದ್ರು, ಅದರ ಜೊತೆಗೆ ಒಂದು ಪ್ರಬಲ ಖಾತೆಯ ಜವಾಬ್ದಾರಿ ಸಿಗಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಸದ್ಯಕ್ಕಂತೂ ಮಿನಿಸ್ಟರ್ ಗಿರಿ ಪಕ್ಕ ಆಗ್ತಾ ಇದೆ. ಲಿಸ್ಟ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ. ಐ ಥಿಂಕ್ ಪಕ್ಷದ ನಿಲುವೇನಿದೆ, ಒಬ್ಬ ವ್ಯಕ್ತಿಗೆ ಒಂದೇ ಅಧಿಕಾರ ಒಂದೇ ಜವಾಬ್ದಾರಿ ಅಂತ ಮೋಸ್ಟ್ಲಿ ಅದಕ್ಕೆ ಬದ್ಧರಾಗಿರಬೇಕು ಸತೀಶ್ ಜಾರಕಿಹೊಳಿ ಅವರು. ಐ ಥಿಂಕ್ KPCC ಹುದ್ದೆ ಕೈ ತಪ್ಪುವ ಸಾಧ್ಯತೆಗಳಿದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ.